ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರದಿಂದ ಒಂದು ಹೊಸ ಅಪ್ಲಿಕೇಶನನ್ನು ಬಿಡುಗಡೆ ಮಾಡಿದರು. ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದಕ್ಕೆ ಸ್ಯಾಲ್ರಿ ಎಷ್ಟು ಐತಿ, ಯಾವ ಜಾಬ್ ಅದಾವು, ಎಷ್ಟು ಅದಾವು, ಯಾರಿಗೈತಿ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋ ಕೊನೆವರೆಗೂ ನೋಡಿ. ಯಾರಾದರೂ ಅರ್ಧದಲ್ಲಿ ಬಿಟ್ಟು ಹೋದರೆ ವಿಡಿಯೋ ಅರ್ಥ ಆಗಂಗಿಲ್ಲ. ಹಿಂದಾಡಿಸಿ ನೀವು ಹೇಳ್ತೀರಿ ವಿಡಿಯೋ ಸರಿಯಾಗಿಲ್ಲ, ಏನು ಇನ್ಫಾರ್ಮೇಷನ್ ಇಲ್ಲ ಅಂತ. ನೀವು ಅರ್ಧ ನೋಡಬೇಡ್ರಿ, ಪೂರ್ಣ ವಿಡಿಯೋ ನೋಡ್ರಿ. ಭಾಳ ಏನಿಲ್ಲ, ಸ್ವಲ್ಪ ಐತಿ. ಇಲ್ಲಿ ನೋಡ್ರಿ ಸ್ನೇಹಿತರೆ, ರಾಷ್ಟ್ರೀಯ ಆರೋಗ್ಯ ಅಭಿಯಾನದಾಗ ಕರೆದಾರು. ಕರ್ನಾಟಕ ಸರ್ಕಾರದಿಂದ ಇರುವಂಥ ಜಾಬ್ ಐತಿ. ಬೆಂಗಳೂರದಾಗ ಐತಿ ಜಾಬ್. ಬೆಂಗಳೂರು ಯಾವಾಗ ನೋಟಿಫಿಕೇಶನ್ ಬಿಟ್ಟಾರಪ್ಪ ಅಂದ್ರೆ, ಇಲ್ಲಿ ನೋಡ್ರಿ ಡೇಟ್ ಐತಿ 17/1/2026ನೇ ತಾರೀಕು ಇದಕ್ಕೆ ನೋಟಿಫಿಕೇಶನ್ ಬಿಟ್ಟಾರು. ಜಾಬ್ ಬಂದುಬಿಟ್ಟು ಆಸ್ಪತ್ರೆ ಒಳಗೈತಿ. ಆಸ್ಪತ್ರೆ ಒಳಗಿನ ಜಾಬ್ ಐತಿ. ಇದು ನೋಡ್ರಿ ನೇಮಕಾತಿ ಪ್ರಕಟಣೆ ಮಾಡಿದರು. ಕಾಣಿಸ್ತಾ ಇದ್ದಿಲ್ಲ, ನೇಮಕಾತಿ ಪ್ರಕಟಣೆ ಮಾಡಿದರು. ಎಲ್ಲಿ ಐತಪ್ಪ ಅಂದ್ರೆ ಬೆಂಗಳೂರು ನಗರ ಜಿಲ್ಲೆ. 2025 ಮತ್ತು 26ನೇ ಸಾಲಿನ ಮಾನ್ಯತೆ ವರ್ಗಾವಣೆಯಿಂದ ಸಶಸ್ತ್ರ ಅಧಿಕಾರಿ ಇದಕ್ಕೆ ಕರೆದಾರು. ಸಶಸ್ತ್ರ ಅಧಿಕಾರಿ ಅನ್ನುವಂಥ ಹುದ್ದೆಯನ್ನು ಕರೆದಾರು. ಟೋಟಲ್ ಇಲ್ಲಿ ನೋಡ್ರಿ ನಿಮ್ಗೆ ಹಂಗೆ ಶಿಕ್ಷಣ ಅಧಿಕಾರಿ ಅಂತ ಹುದ್ದೆ ಐತಿ. ಇಲ್ಲಿ ನೋಡ್ರಿ ಗುತ್ತಿಗೆ ಆಧಾರದ ಮೇಲೆ ಅಂದ್ರೆ ಗುತ್ತಿಗೆ ಅಂದ ಗೆಸ್ಟ್ ಆಗಿ ಹೋಗೋದೈತಿ ಆ ಜಾಬ್ಗೆ. ಇಲ್ಲಿ ನೋಡ್ರಿ ನಿಮ್ಗೆ ಸ್ಯಾಲ್ರಿ ಎಲ್ಲ ಮಾಹಿತಿ ಐತಿ. ಹುದ್ದೆ ಹೆಸರು ಐತಿ. ಅದೇ ಥರನಾಗಿ ಈ ಹುದ್ದೆಗೆ ಯಾರ್ಯಾರು ಅರ್ಜಿಯನ್ನು ಹಾಕ್ಬೋದು. ನರ್ಸಿಂಗ್ ಮುಗಿಸಿರ್ತಾರಲ್ಲ ಅವರು ಅರ್ಜಿ ಹಾಕ್ಬೋದು. JNM, BSc ಹಾಗೆ KSc ನೋಂದಾಯಿತ ಹೊಂದಿರುವ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು ಅವರು. ಇಲ್ಲಿ ನೋಡ್ರಿ ಕೆಳಗೆ ಬ್ರ್ಯಾಕೆಟ್ದಾಗ ಏನಂತ ಕೊಟ್ಟಾರು, ಮಹಿಳಾ ಅಭ್ಯರ್ಥಿಗಳಿಗೆ ಮಾತ್ರ ಅಂತ ಕೊಟ್ಟಿದ್ದಾರೆ. ಯಾರ್ಯಾರು ನರ್ಸಿಂಗ್ ಮಾಡಿರುತ್ತದೆ ನಮ್ಮ ಮಹಿಳಾ ಅಭ್ಯರ್ಥಿ ಇರ್ತಿರಲ್ಲ ಅವರಿಗೆ ಇದು ಅರ್ಜಿ ಹಾಕ್ಬೋದು. ಸ್ಯಾಲ್ರಿ ಬಂದುಬಿಟ್ಟು ನೋಡ್ರಿ ಇಲ್ಲಿ ಮಾಸಿಕ ವೇತನ ತಿಂಗಳಿಗೆ 18,714 ರೂಪಾಯಿ ಇರುತ್ತದೆ. ಒಟ್ಟು ಹುದ್ದೆಗಳು 55 ಅದಾವೆ. ವಯೋಮಿತಿ ಬಂದುಬಿಟ್ಟು 45 ವರ್ಷ ಒಳಗಿನವರು, ಅಂದ್ರೆ 45 ವಯಸ್ಸಿಗಿಂತ ಒಳಗೆ ಯಾರು ಇರ್ತಾರಲ್ಲ ಅವರು ಈ ಅರ್ಜಿಯನ್ನು ಹಾಕ್ಬೋದು. ಅವರು ಇದಕ್ಕೆ ಎಲಿಜಿಬಲ್ ಇರ್ತಾರೋ. ನೋಡ್ರಿ ಜಾಬ್ ಬೇಕಾಗಿರುತ್ತಂಥ ಸ್ಥಳ ಯಾವುದಪ್ಪ ಅಂದರೆ, ಇಲ್ಲಿ ನೋಡ್ರಿ ಬೆಂಗಳೂರದಾಗ ಮೇನ್ ಸಿಟಿ ಅಂದರೆ ಬೆಂಗಳೂರದಾಗ ಐತಿದೆ. ಎಲ್ಲಿ ಯಾವ ಜಾಗ ಐತಪ್ಪ ಅಂದರೆ ಇಲ್ಲಿ ಕೊಟ್ಟಿದ್ದಾರೋ ನೀವು ನೋಡ್ಬೋದು. ಸರಿಯಾಗಿ ಕಾಣ್ತಾ ಇದೆಯಲ್ಲ, ಇಲ್ಲಿ ಯಾವ ಸೆಕ್ಟರ್ದಾಗ ಎಷ್ಟೆಷ್ಟು ಜಾಬ್ ಅದಾವು ಅನ್ನೋದ್ರ ಬಗ್ಗೆ ಇದು ನೋಟಿಫಿಕೇಶನ್ ಐತಿ. ಈ PDF ಇದಾಗ ಐತಿ. ಇದು ನಿಮ್ಗೆ ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀನಿ, ನೀವು ಅಲ್ಲಿಂದ ನೋಡ್ಕೋಬೋದು. ಇದು ನೋಡ್ರಿ ಇದು ಅಪ್ಲಿಕೇಶನ್ ಯಾವಾಗ ಬಂದುಬಿಟ್ಟು ಯಾವಾಗ ಹಿಡಿದು ಯಾವಾಗ ಐತಿ ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ತೀನಿ. ಇಲ್ಲಿ ನೋಡ್ರಿ ಸ್ನೇಹಿತರೆ, ಆಸಕ್ತಿ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ದಿನಾಂಕ 27/1/2026, 2/2/2026, 9/2/2026, 1/2/2026, 23/2/2026, 2/3/2026, 9/3/2026, 16/3/2026 ಅಂದರೆ ಮಾರ್ಚ್ 16ನೇ ತಾರೀಕು ತನಕ ಇದಕ್ಕೆ ಅರ್ಜಿಯನ್ನು ಹಾಕ್ಬೋದು. ದಿನಾಂಕಗಳಿಗೆ ಮಾತ್ರ ಬೆಳಗ್ಗೆ ಅಂದರೆ ಇದು ನೋಡ್ರಿ ಇದೆ ಆನ್ಲೈನ್ ಅರ್ಜಿ ಇರುವುದಿಲ್ಲ ತಿಳ್ಕೊರಿ. ಇವ್ರು ಡೇಟ್ ಕೊಟ್ಟಾರಂದ್ರೆ ಆದ ಡೇಟಿಗೆ ನೀವು 10:30ರಿಂದ ಮಧ್ಯಾಹ್ನ 1 ಗಂಟೆ ತನಕ ಅಲ್ಲಿ ಇರಬೇಕು. ನೀವು ಆಸ್ಪತ್ರೆ ಒಳಗೆ ಅವ್ರು ಕೊಟ್ಟಂಥ ಆಸ್ಪತ್ರೆ ಒಳಗೆ ಇರಬೇಕು. ಆಸ್ಪತ್ರೆ ಅಡ್ರೆಸ್ ಬಂದುಬಿಟ್ಟು ಇಲ್ಲೈತೆ ನೋಡ್ರಿ, ಕಲ್ಯಾಣ ಅಧಿಕಾರಿ ಕಚೇರಿ, TB ಆಸ್ಪತ್ರೆ, ಹಳೆ ಮದ್ರಾಸ್ ರಸ್ತೆ, ಸ್ವಾಮಿ ವಿವೇಕಾನಂದ ಮೆಟ್ರೋ ನಿಲ್ದಾಣ ಕಾಣಿಸ್ತಾ ಇದೆಯಲ್ಲ ನಿಮಗೆ. ಅದೇ ರೀತಿ ಹತ್ತಿರ ಇಂದಿರಾನಗರ, ಬೆಂಗಳೂರು 38. ನಿರ್ದಿಷ್ಟ ಅರ್ಜಿ ನಮೂನೆ ಪಡೆದ ನೋಂದಣಿ ಮಾಡಿಕೊಂಡು ನೋಂದಾಯಿತ ಅರ್ಹ ಅಭ್ಯರ್ಥಿಗಳಿಗೆ ಮಾತ್ರ ದಾಖಲಾತಿ ಪರಿಶೀಲನೆ ಪ್ರಗತಿಸಲಾಗುವುದು. ಅವ್ರು ಕೊಟ್ಟಿದ್ದರು ಅಂದ್ರೆ ಯಾರು ಆಯ್ಕೆ ಆಗಿರ್ತಾರಲ್ಲ ಅವ್ರದ್ದಷ್ಟು ದಾಖಲಾತಿಯನ್ನು ಪರಿಶೀಲನೆ ಮಾಡ್ತಾರೋ ತಿಳ್ಕೊರಿ. ಇವು ಏನು ಡೇಟ್ ಅದಾವಲ್ಲ ಇದೇ ಡೇಟ್ದಾಗ ನೀವು ಅಲ್ಲಿ ಮಧ್ಯಾಹ್ನ 1 ಗಂಟೆ ಒಳಗಾಗಿ ಹೋಗಬೇಕು. ಮುಂಜಾನೆ 10:00 ಚಾಲೂ ಆಗ್ತೈತಿ, ಮಧ್ಯಾಹ್ನ 1 ಗಂಟೆಗೆ ಕ್ಲೋಸ್ ಆಗ್ತೈತಿ. ಅಷ್ಟರೊಳಗೆ ಈ ಅಡ್ರೆಸ್ದಾಗ ನೀವು ಹೋಗಬೇಕು. ನೀವು ಹೋಗಿ ಇಂಟರ್ವ್ಯೂ ಕೊಡಬೇಕು. ಇಂಟರ್ವ್ಯೂ ಆದ ನಂತರ ನಿಮ್ಮದು ಸೆಲೆಕ್ಷನ್ ಆಗ್ತಿರೋ ಬಿಡ್ತಿರೋ, ಸೆಲೆಕ್ಷನ್ ಆದಿಂದ ನಿಮ್ಮ ಡಾಕ್ಯುಮೆಂಟ್ಸ್ ಇಸ್ಕೋತಾರು. ನೋಡಿರಿ, ಯಾರು ಈ ಥರದ ಮಿಸ್ ಮಾಡ್ಕೋಬೇಡ್ರಿ, ಎಲ್ಲರೂ ಸದುಪಯೋಗ ತಗೋರಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡ್ರಿ ಆಯ್ಕೆ ಆದ ನೇಮಕಾತಿ ಇದು ನೋಡ್ರಿ. ಇದೇ ಜಾಬ ಯಾವಾಗ ಕರೆದಿದ್ರತ್ತಪ್ಪ ಅಂದ್ರೆ
ಇಲ್ಲಿ ನೋಡಿರಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ 2014ರಾಗ ಒಂದು ಸಲ ಭರ್ತಿ ಆಗಿತ್ತಿದೆ. ಆದ ಬಳಿಕ ಈಗ ಆಗತೈತಿ. ಅದ್ರ ಸಲುವಾಗಿ ಯಾರೂ ಮಿಸ್ ಮಾಡ್ಕೋಬೇಡ್ರಿ. 55+ ಅದಾವೆ ಇದ್ರು. 55 ಅಂತೇನಿಲ್ಲ, 55ಗಿಂತ ಹೆಚ್ಚಿಗೆ ಇರ್ತಾವೆ. ನೋಡಿರಿ, ಯಾರ್ಯಾರು ನರ್ಸಿಂಗ BSc ಅದು ಮಾಡಿ ಕೂತಿರ್ತೀರಲ್ಲ, ಮಿಸ್ ಮಾಡ್ಕೋಬೇಡ್ರಿ. ಒಳ್ಳೆಯ ರೀತಿ ಜಾಬ್ ಐತಿ. ನಿಮ್ಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಕ್ಕಿರ್ಬೇಕು ಅನ್ನಿಸ್ಕೋತನ. ಅದೇ ಥರನಾಗಿ ಮತ್ತಷ್ಟು ಏನಾದರೂ ಮಾಹಿತಿ ಬೇಕಾಗಿತ್ತಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ಥರನಾಗಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲೇ ಮುಗಿಸ್ತಾ. ಧನ್ಯವಾದಗಳು ಸ್ನೇಹಿತರೆ.